ಈಗಷ್ಟೇ ಬೇಸಿಗೆ ಆರಂಭ ಆಗ್ತಾ ಇದೆ. ಆದರೆ ಆರಂಭದಲ್ಲೇ ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದೆ. ಪ್ರತಿ ಬಾರಿ ನೀರಿಗೆ ಸಮಸ್ಯೆ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರಿಗಾಗಿ ನಿತ್ಯ ಮಹಿಳೆಯರ ಮಧ್ಯೆ ಬಡಿದಾಟ ಆಗ್ತಾ ಇದೆ. ಇದು ಗೊರಗುಂಟೆಪಾಳ್ಯದ ಜ್ಯೋತಿಬಾಪುಲೆ ಕೊಳಗೇರಿಯಲ್ಲಿ ನಡೀತಾ ಇರುವಂತಹ ಘಟನೆ. ಬಿಂದಿಗೆಗಳನ್ನ ಹಿಡಿದು ಕಿತ್ತಾಡ್ತಿದ್ದಾರೆ ಮಹಿಳೆಯರು. ಯಾಕಂದ್ರೆ ನೀರಿಗಾಗಿ ಗಂಟೆಗಟ್ಟಲೆ ನಿಲ್ಲಬೇಕಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. 100 ಮನೆಗಳಿರೋ ಕಡೆ ಕೇವಲ 2 ನಲ್ಲಿ ಎಲ್ಲಿಗೆ ಸಾಕಾಗತ್ತೆ ಹೇಳಿ. ಕೆಲಸಕ್ಕೂ ಹೋಗದೆ ನೀರಿಗಾಗಿ ಕ್ಯೂ ನಿಂತು ಜಗಳ ಆಡಬೇಕಾದಂತಹ ಪರಿಸ್ಥಿತಿ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ ಅಂತ ಸ್ಥಳೀಯ ನಿವಾಸಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. 100 ಮನೆಗಳಿರೋ ಕಡೆ 2 ನಲ್ಲಿ ಇದೆಯಂತೆ. ನೀರು ಸರಿಯಾಗಿ ಬರ್ತಿಲ್ಲ. ನಿತ್ಯ ಕೆಲಸಕ್ಕೆ ಹೋಗೋದು ಹಾಗಿರ್ಲಿ, ನೀರಿಗಾಗಿ ಗುದ್ದಾಡೋದೇ ಕೆಲಸವಾಗ್ಬಿಟ್ಟಿದೆ. ಇನ್ನಷ್ಟೇ ಆರಂಭ ಆಗ್ತಾ ಇರುವಂತಹ ಬೇಸಿಗೆಯಲ್ಲೇ ಜಲಕ್ಷಾಮ ಈ ಪರಿ ಕಾಡ್ತಾ ಇದೆ ಬೆಂಗಳೂರಿಗರನ್ನ. ನಿತ್ಯ ಮಹಿಳೆಯರಿಗೆ ಇದೇ ಕಾರ್ಯ. 2 ನಲ್ಲಿ ಇದೆ. 100 ಮನೆಯವರು ಬಂದು ನಿಲ್ಲಬೇಕು ಅಂತಂದ್ರೆ ಗೊರಗುಂಟೆಪಾಳ್ಯದ ಜ್ಯೋತಿಬಾಪುಲೆ ಕೊಳಗೇರಿ ಮಂದಿಯ ಪರಿಸ್ಥಿತಿ ಹೇಳ್ತಿರೋದು. ಸ್ಥಳೀಯರು ಮಾತನಾಡಿದ್ದಾರೆ. ತಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ಶಾಶ್ವತ ಪರಿಹಾರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು ಕೇಳೋಣ ಬನ್ನಿ. ತೊಂದರೆ ಆಗ್ಯದ, ರಕ್ತದ ಗಾಯ ಆಗ್ಯದ, ಹೊಡೆದಾಟ ನಡೆದದ, ನೀರಿನ ಪ್ರಾಬ್ಲಮ್ ಆದ ಸರ್. ನಮ್ಗೆ ಬ್ಯಾಸಿಗೆ ಬರ್ತದ, ನೀರಿನ ತೊಂದ್ರೆ, ಜಗಳ ಆಡ್ತಾರ, ಹೊಡೆದಾಟ ನಡೆದದ, ಬ್ಯಾಸಿಗೆ ಇವಾಗ ಜಗ್ಗೆ ತೊಂದರೆ ಆಗ್ಯದ ಸರ್ ನಮ್ಗೆ. ಮತ್ತೆ ನೋಡಲ್ಲಿ ನೀರಿಂದ ಎಷ್ಟು ಪ್ರಾಬ್ಲಮ್ ಐತಿ, ಏನು ಮಾಡೋದು. ಅಲ್ಲಿ ಎತ್ಕೊಂಬಂದೀವಿ, ಅವ್ರು ಬಿಲ್ ಕಟ್ತಾರ, ಅವ್ರ ಮನೆ ಹತ್ರ ಹೋಗಿ ನಾ ಬೇಯ್ಸಂದು ಅದು ಮಾಡ್ಕೊಂಡು ಎತ್ಕೊಂಬರ್ತೀವಿ. ಮತ್ತೆ ಏನು ಮಾಡ್ತಪ್ಪ, ಇಲ್ಲಿ ನೋಡ್ತಲ್ಗ ಮಕ್ಕಳು ಪರಿಸ್ಥಿತಿ ಹಿಂಗೈತಿ. ಈಗ ನೀರು ತರಲ್ಲ, ನಾವೇ ಹೋಗ್ಬೇಕು, ನಾವೇ ತರಬೇಕು, ಇದು ಮಾಡ್ಬೇಕು ನೋಡಿ ಇಲ್ಲಿ.